ಸಿ ಎಮ್ ಕುರ್ಚಿ ಬಿಟ್ಟ ಡಿ ಕೆ ಶಿ ಅವರಿಗೆ ನೀವು ಕೂಡ್ರಿ ಅಂತ ಹೇಳಿದ್ರೆ ಅದು 8ನೇ ಪವಾಡ, 8ನೇ ಅದ್ಭುತ. ಇದರಲ್ಲಿ 2 ಮಾತೇ ಇಲ್ಲ. ಇದು ಗೊತ್ತದ ಡಿ ಕೆ ಶಿ ಅವರಿಗೆ. ಆದರೆ ಈಗ ನಾವು ಹಲವು ಸಲ ಚರ್ಚೆ ಮಾಡಿದ್ವಿ ಇದನ್ನು. 2028ರಲ್ಲಾದರೂ ನನ್ನ ಸೇಮ್ ಮಾಡ್ತೀರೇನು, ನಮ್ಮವ್ರನ್ನ ಹೆಚ್ಚು ತೊಗೊಳ್ತೀರೇನು, ನಮ್ಮವ್ರಿಗೆ ಈ ಕ್ಯಾಬಿನೆಟ್ ಹೆಚ್ಚು ಕೊಡ್ತೀರೇನು, ಅಷ್ಟು ಪ್ರಶ್ನೆ ಇದಾವೆ ಪಾಪ ಅವರು. ಅದು ತಪ್ಪಂತೂ ಅಲ್ಲ. ಹೌದು, ಅವರು ಒಬ್ಬರಿಂದ ಆಯ್ಕೆ ಆಗಿಲ್ಲ, ಅದು ಸತ್ಯನ ಸುಳ್ಳಲ್ಲ. ಎಲ್ಲರೂ ಕುಡಿದಾಗ ಆಗ್ಯದ. ಎದುರಾಳಿ ಯಾರ್ರಿ ಅವರು? ಮೋದಿ ಜೊತೆಗೆ ಹಿಂದುತ್ವ, ಜೊತೆಗೆ RSS ಅಂತ ಬಲಿಷ್ಠವಾದ ಸಂಘಟನೆ. ಅದನ್ನು ಎದುರು ಹಾಕೊಂಡು ಗೆಲ್ತಾನಂದ್ರೆ ಒಬ್ಬರಿಂದ ಸಾಧ್ಯದನ? ರಾಹುಲ್ ಒಬ್ಬರಿಂದ ಸಾಧ್ಯದನ? ಸಿದ್ದರಾಮಯ್ಯ ಒಬ್ಬರಿಂದ ಸಾಧ್ಯನಾ? ಡಿ ಕೆ ಶಿ ಒಬ್ಬರಿಂದ ಸಾಧ್ಯದನ? ಸತೀಶ್ ಜಾರಕಿಹೊಳಿ ಒಬ್ಬರಿಂದ ಸಾಧ್ಯದನ? ಯಾರಿಂದ ಒಬ್ಬರಿಂದ ಸಾಧ್ಯ ಇಲ್ಲ. ಇದು ನಾವು ನೆನಪಿಡಲೇಬೇಕಾಗ್ತದೆ. ಇದು ವಾಸ್ತವ ಸತ್ಯಗಳು ಇವೆಲ್ಲ. ಹೀಗಾಗಿ ಡಿ ಕೆ ಶಿ ಅವ್ರಿಗೆ ಗೊತ್ತದೆ ಇವ್ರು ಬಿಡೋದಿಲ್ಲಪ್ಪ. ಯಾಕಂತಂದ್ರೆ ಅವ್ರು ಇರ್ಬೋದು, ಅವರಲ್ಲಿ ನಾವು ಅಧಿಕಾರ ತೊಗೊಳ್ತೀವಿ ಏನೋ ಒಂದಿರ್ಬೋದು. ಒಂದು ಕಾಲಕ್ಕೆ ಬದಲಾಗ್ತವ್ರಿ, ಕಾಲಕ್ಕೆ ತಕ್ಕಂಗೆ ವಿಚಾರಗಳು. ಅದನ್ನು ಇವತ್ತು ಪ್ರಯೋಗ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮತ್ತು BJPಯಲ್ಲಿ ಹೋದ್ರೆ ಅವ್ರಿಗೆ ಭವಿಷ್ಯ ಇಲ್ಲ ಅಂತ ಅವ್ರಿಗೂ ಗೊತ್ತದ. ಯಾಕಂತಂದ್ರೆ BJPಯಲ್ಲೇ ಉಪಯೋಗ ಮಾಡಿಕೊಳ್ತಾರೆ ಅಷ್ಟೇ. ಸಿಂಧಿ ಅವ್ರದ್ದು ಏನಾಗಿತ್ತು ಇವತ್ತು? ಏಕನಾಥ್ ಸಿಂಧಿ ಅವ್ರದ್ದು ಮಹಾರಾಷ್ಟ್ರದಲ್ಲ, ಯಾವುದೋ ಆದರೂ ಇವತ್ತು ನಾಯ್ಡುವುದು ಏನಾಗ್ತಾಯಿದೆ. ಅದೇ ಕಾಲಕ್ಕೆ ನಮ್ಮ ನಿತೀಶ್ ಕುಮಾರ್ ಅವ್ರದ್ದು ಈಗ ನಿಧಾನಕ್ಕೆ ಯಾವ ರೀತಿ ಆಗಲಿಕ್ಕಂತದ. ಇದನ್ನೆಲ್ಲ ನೀವು ನೋಡಿದಾಗ ಡಿ ಕೆ ಶಿ ಅವ್ರು ಅಂತ ತಪ್ಪು ಮಾಡಲಿಕ್ಕೆಲ್ಲ. ಯಾಕಂತಂದರೆ ಸ್ವತಃ ಸೋನಿಯಾ ಗಾಂಧಿಯವರು ಮತ್ತು ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಅವರಿಗೆ ಭಾಳಷ್ಟು ಆತ್ಮೀಯ ವ್ಯಕ್ತಿ ಮತ್ತು ಬುದ್ಧಿವಂತರು ಇದ್ದಾರೆ. ಅವ್ರು ಸೇಮ್ ಮಾಡ್ಬೇಕಂತ ಅವ್ರ ಮನಸ್ಸಿನಲ್ಲಿ ಇವತ್ತಿಗೂ ಅದ. ಆದರೆ ಈ ನಮ್ಮ CM ಸಿದ್ದರಾಮಯ್ಯ ಸೋಸೋದು ಕಷ್ಟ ಆಗ್ಯದ. ಯಾಕಂದ್ರೆ ನಾಳೆ ಏನೋ ಪಾರ್ಟಿ ಹೊಡ್ಕೊಂಡು ಬೇಡ ರಾಜೀನಾಮೆ ಕೊಟ್ಟು ಇದನ್ನು